ಧರ್ಮಸ್ಥಳ ಬುರುಡೆ ಕೇಸ್ನ ತನಿಖೆಯನ್ನ ಎಸ್ಐಟಿ ಸದ್ಯಕ್ಕೆ ತೀವ್ರಗೊಳಿಸಿದೆ. ಚಿನ್ನಯ್ಯಗೆ ಬುರುಡೆ ತಂದುಕೊಟ್ಟಿದ್ದೆ ಗಿರೀಶ್ ಮಠಣ್ಣನವರ್. ಈ ಬುರುಡೆಯನ್ನ ಯಾರು ತಂದುಕೊಟ್ರು ಚಿನ್ನಯ್ಯನಿಗೆ ಅನ್ನೋ ಪ್ರಶ್ನೆ ಇತ್ತು. ಈಗ ಚಿನ್ನಯ್ಯನಿಗೆ ಬುರುಡೆಯನ್ನ ತಂದುಕೊಟ್ಟಿದ್ದೆ ಗಿರೀಶ್ ಮಠಣ್ಣನವರ್ ಅನ್ನೋದು ಗೊತ್ತಾಗಿದೆ. ಬೆಂಗಳೂರಿನ ಲಾಡ್ಜ್ನಲ್ಲಿ ಈ ಬುರುಡೆಯ ಡೀಲಿಂಗ್ ನಡೆದಿತ್ತು. ಪ್ಲಾನ್ ಮಾಡಿ ಬುರುಡೆ ಷಡ್ಯಂತ್ರವನ್ನ ಗಿರೀಶ್ ಮಠಣ್ಣನವರ್ ರೂಪಿಸಿದ್ದ. ಎಸ್ಐಟಿ ವಿಚಾರಣೆ ವೇಳೆ ಖುದ್ದು ಬಾಯ್ಬಿಟ್ಟಿದ್ದಾನೆ ಜಯಂತಿ. ಚಿನ್ನಯ್ಯನ ಕೈಗೆ ಗಿರೀಶ್ ಮಠಣ್ಣ ಬುರುಡೆ ಕೊಟ್ಟಿದ್ದು ರಿವೀಲ್ ಆಗಿದೆ. ಕಥೆ, ಚಿತ್ರಕಥೆ, ನಿರ್ದೇಶನ ಮಾಡಿರೋದೇ ಗಿರೀಶ್ ಮಠಣ್ಣನ ಗ್ಯಾಂಗು. ಇದರ ಪ್ರೊಡ್ಯೂಸರ್ ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ಎಸ್ಐಟಿ ವಿಚಾರಣೆ ವೇಳೆ ಜಯಂತಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಜಯನ್ ಮನೆಯಲ್ಲೂ ಮಹಜರನ್ನ ಮಾಡಲಾಗಿತ್ತು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಹೇಗೆ ಆ ಬುರುಡೆಯನ್ನ ತೆಗಿತಾರೆ ಅಂತ ಹೇಳಿ. ಇದು ಮನಾಫ್ ಅನ್ನೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಲಾಗಿರುವಂತಹ ವಿಡಿಯೋ. ಇದು ಪವರ್ ಟಿವಿ ಎಕ್ಸ್ಕ್ಲೂಸಿವ್ ವಿಡಿಯೋನ ಗಮನಿಸ್ತಾ ಇದ್ದೀರಿ. ಈ ತಿಮರೋಡಿ, ಮಟ್ಟಣ್ಣ, ಜಯನ್, ಚಿನ್ನಯ್ಯನಿಗೆ ಬುರುಡೆಯ ಬಿಗ್ ಟ್ರಬಲ್. ಅದು ಯಾರು ಬುರುಡೆ ಎತ್ಕೊಂಡ್ಬಂದ್ರೋ ಗೊತ್ತಿಲ್ಲ. ಒಟ್ನಲ್ಲಿ ಆ ಬುರುಡೆ ಟ್ರಬಲ್ ಮಾತ್ರ ಇವ್ರಿಗೆ ತಪ್ಪಿದ್ದಲ್ಲ. ಅಂತೂ ಇಂತೂ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಈ ಬುರುಡೆ ಗ್ಯಾಂಗ್ನ ಕಳ್ಳಾಟ. ಇವತ್ತೇ 4 ಕೂರಿಸ್ಕೊಂಡು ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡ್ಕೊಂಡಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರ್, ಜಯಂತಿ, ಚಿನ್ನಯ್ಯನ ಎದುರು ಬದ್ರು ಕೂರಿಸ್ಬಿಟ್ಟು ಚೆನ್ನಾಗಿ ಬೆಂಡೆತ್ಬೇಕು ಅಂತ ಡಿಸೈಡ್ ಮಾಡಿದ್ರು. 1 to 1 ಎದ್ದೆದುರುಗಡೆನೆ ಚರ್ಚೆ ಮಾಡಬೇಕು, ಎದ್ದೆದುರುಗಡೆನೆ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಒಬ್ಬೊಬ್ಬರಾಗಿ ವಿಚಾರಣೆ ಆಗಿದೆ. ಈಗ ಎಲ್ಲರನ್ನ ಒಟ್ಟಿಗೆ ಕೂರಿಸಿ ವಿಚಾರಣೆ ನಡೆಸಬೇಕು ಅಂತ ತೀರ್ಮಾನ ಆಗಿತ್ತು. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಂತಿ ಎದುರೇ ವಿಚಾರಣೆ ನಡೆಯುತ್ತೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಗಿರೀಶ್ ಮಠಣ್ಣನವರ್ ಮತ್ತು ಆತನ ಗ್ಯಾಂಗ್ ಇದೆಯಲ್ಲ, ಬಿ ಗ್ಯಾಂಗು, ಬುರುಡೆ ಗ್ಯಾಂಗ್ ಅಂತಾದ್ರೂ ಅಂದ್ಕೊಳ್ಳಿ ಅಥವಾ ಬಿ ಇನ್ನೊಂದು ಗ್ಯಾಂಗ್ ಅಂತಾದ್ರೂ ಅಂದ್ಕೊಳ್ಳಿ, ಆತನ ಬಂಧನ ಆಗಬಹುದು. ತನಿಖೆ ತೀವ್ರಗೊಂಡಿದೆ. ವಿಚಾರಣೆ ಬುರುಡೆ ಮಾಹಿತಿಯನ್ನ ಈಗ ವಿಚಾರಣೆ ನಡೆಸಿ ಎಸ್ಐಟಿ ಸಂಗ್ರಹಿಸಿದೆ. ತಿಮರೋಡಿ, ಮಠಣ್ಣ, ಜಯನ್ ಬಂಧನ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಬುರುಡೆ ಕೇಸ್ನ ಸಂಪೂರ್ಣ ಸಾಕ್ಷ್ಯಾಧಾರವನ್ನ ಎಸ್ಐಟಿ ಕಲೆ ಹಾಕಿದೆ. ಈ ಬುರುಡೆ ಎಲ್ಲಿಂದ ಎತ್ಕೊಂಡ್ಬಂದ್ರು, ಯಾರು ಇದರ ರೂವಾರಿ, ಬಹಳ ದೊಡ್ಡ ಸಾಚಾಂತರ ಮಾತಾಡ್ತಾ ಇದ್ನಲ್ಲ ಅವನು ಜಯನ್, ಅವನು ಎಲ್ಲ ಬಾಯ್ಬಿಟ್ಟಿದ್ದಾನೆ. ಪವರ್ ಟಿವಿಯಲ್ಲಿ ಮಾತ್ರ ಈ ಬುರುಡೆ ಕೇಸ್ನ ಸ್ಫೋಟಕ ಸುದ್ದಿಯನ್ನ ನಿಮಗೆ ನೀಡಲಾಗ್ತಾ ಇದೆ. ಪ್ಲಾನ್ ಮಾಡಿ ಬುರುಡೆ ಷಡ್ಯಂತ್ರದ ರೂಪಿಸಿದ್ದ ಈ ಗಿರೀಶ್ ಮಠಣ್ಣನವರ್